ಈಗ ಋತುಮಾನಗಳ ಆವೃತ್ತ ಫಸ್ಟ್ PU ಜಿಯೋಗ್ರಫಿ ಬುಕ್ ನಂದು. ಈಗ ಋತುಮಾನಗಳು ಆವೃತ್ತ ಕಾರಣ ಏನು? ಭೂಮಿ ಓರೆಯಾಗ್ಯದ ಮತ್ತು ವಾರ್ಷಿಕ ಚಲನೆಯಿಂದ ಉಂಟಾಗ್ತದ. ಋತುಮಾನಗಳು ಅಂದ್ರೆ ಚಕ್ರ, ಕಾಲಚಕ್ರಗಳು ಹೆಂಗಾಗ್ತದ? ಭೂಮಿ ಓರೆಯದ ಮತ್ತು ವಾರ್ಷಿಕ ಚಲನೆಯಿಂದ ಉಂಟಾಗ್ತದ. ಈಗ ಭೂಮಿ ಆದಲ್ಲ, ಭೂಮಿ ಮತ್ತು ಸೂರ್ಯ. ಈಗ ಸೂರ್ಯ ನಮ್ಮ ಭೂಮಿ ಮ್ಯಾಗ ಬೀಳ್ತಾನ, ಬೆಳಗ್ಗೆ ಬೀಳ್ತದ. ಆದ್ರೆ ಸೂರ್ಯನ ಸುತ್ತ ಭೂಮಿ ತಿರುಗ್ತಿರ್ತ. ಆದ್ರೆ 4 ಋತುಮಾನಗಳು ಕಂಡು ಬರ್ತಾವ. ಪ್ರಸಂಗ ಆಗ್ತದ ಪರಿಭ್ರಮಣೆ. ಭೂಮಿಯ ಪರಿಭ್ರಮಣದಿಂದ ಸೂರ್ಯನ ಬೆಳಕು 4 ಋತುಮಾನದ ಕಂಡು ಬರ್ತದ. ಈಗ 4 ಋತುಮಾನಗಳು ಇವಂದ್ರ ಬೇಸಿಗೆ ಕಾಲ, ಶರತ್, ಚಳಿಗಾಲ, ವಸಂತ ಕಾಲ. ಬೇಸಿಗೆ, ಶರತ್, ಚಳಿಗಾಲ, ವಸಂತ ಕಾಲ. ಫಸ್ಟ್ ಒಂದೇದು ಬೇಸಿಗೆ ಕಾಲ. ಬೇಸಿಗೆ ಸಮ್ಮರ್ ಸೀಸನ್. ಇದು ವರ್ಲ್ಡ್ ಜಿಯೋಗ್ರಫಿ, ಭಾರತ ಜಿಯೋಗ್ರಫಿ ಬೇರೆ ಬರ್ತದ, ವರ್ಲ್ಡ್ ಜಿಯೋಗ್ರಫಿ. ಬೇಸಿಗೆ ಯಾವಾಗ ಆಗ್ತದೆ ಅಂದ್ರೆ ಜೂನ್ 21ರಿಂದ ಸೆಪ್ಟೆಂಬರ್ 22ರವರೆಗೆ ಬೇಸಿಗೆ ಕಾಲ ಆಗ್ತದ. ಏನು? ಜೂನ್ 21ರಿಂದ ಸೆಪ್ಟೆಂಬರ್ 22ರವರೆಗೆ ಬೇಸಿಗೆ ಕಾಲ ಆಗ್ತದ. ಈ ಸಮಯದಾಗ ಸೂರ್ಯ ಎಲ್ಲಿರ್ತಾನಂದ್ರೆ 23/2 ಉತ್ತರ ಅಕ್ಷಾಂಶದ ಮೇಲೆ ಬೀಳ್ತಾನೆ ಸೂರ್ಯನ ಕಿರಣಗಳು. ಸೂರ್ಯ ಇರ್ತಾನ ಅದೇ ಯಾವುದಂದ್ರೆ ಆರ್ಕಾಟಿಕ್ ಸಂಕ್ರಾಂತಿಕೃತ ಮೇಲೆ ಇರ್ತಾನೆ ಸೂರ್ಯ. 23/2 ಆರ್ಕಾಟಿಕ್ ಕೃತ ಮೇಲೆ ಇರ್ತಾರಲ್ಲ ಬೇಸಿಗೆಗ. ಈ ಅವಧಿಯನ್ನೇ ಉತ್ತರಗೋಳ ಬೇಸಿಗೆ ಅಂತ ಕರೀತಾರ. ಆದ್ರಿಂದ ಈಗ ಉತ್ತರಗೋಳದಲ್ಲಿ ಹೆಚ್ಚಾಗಲಿರ್ತದ, ಕಡಿಮೆ ರಾತ್ರಿ ಇರ್ತದ. ಸೂರ್ಯ 23 ಇರ್ತಲ್ಲ, ಉತ್ತರಗೋಳದಲ್ಲಿ ಹೆಚ್ಚಾಗಲಿರ್ತದ, ಕಡಿಮೆ ರಾತ್ರಿ ಇರ್ತದ. ಇದ್ರ ವಿರುದ್ಧ ದಕ್ಷಿಣ ಗೋಳದಲ್ಲಿ ಇರ್ತದೆ. ದಕ್ಷಿಣ ಗೋಳದಲ್ಲಿ ವಿರುದ್ಧ ಅಂದ್ರೆ ಏನು? ರಾತ್ರಿ ಹೆಚ್ಚ, ಹಗಲು ಕಡಿಮೆ ಇರ್ತದ. ಈ ಉತ್ತರಗೋಳದಾಗ ಏನು ಮಾಡ್ತಾರ? ಚಳಿಗಾಲ ಆರಂಭ ಆಗ್ತದೆ ಉತ್ತರಗೋಳದಾಗ. ಇದು ದಕ್ಷಿಣ ಗೋಳದಾಗ. ಉತ್ತರಗೋಳದಾಗ ಬೇಸಿಗೆ ಆದ್ರೆ ಚಳಿಗಾಲ ಆಗ್ತದ. ಎಲ್ಲಿ? ದಕ್ಷಿಣ ಗೋಳದಾಗ. ಅದರಿಂದ ನಾರ್ವೆ ದೇಶವನ್ನು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಾರ. ಈಗ ಶರತ್ ಕಾಲ ಯಾವಾಗಂದ್ರೆ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21 ತನ. ಶರತ್ ಕಾಲ ಯಾವಾಗ? ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21 ತನ. ಈ ಶರತ್ ಕಾಲದಾಗ ಸೂರ್ಯ ಎಲ್ಲಿರ್ತಾನಂದ್ರ ಸೂರ್ಯ ಸಮಭಾಜ ಕೃತ್ಯವಾಗಿರ್ತಾನ. ಶರತ್ ಕಾಲದಾಗ ಸಮಭಾಜ ಕೃತ್ಯವಾಗಿರ್ತಾನ. ಉತ್ತರಗೋಳ ದಕ್ಷಿಣ ಗೋಳದಲ್ಲಿ ಹಗಲು ರಾತ್ರಿ ಸಮವಾಗಿರ್ತಾವ. ಆದ್ರೆ ಉತ್ತರಗೋಳದಲ್ಲಿ ಇದನ್ನು ಶರತುಲ ಅಂತಾರ, ಅಂತ ಆಚರಿಸ್ತಾರ, ಆರಂಭಿಸ್ತಾರ. ಆದ್ರೆ ದಕ್ಷಿಣ ಗೋಳದಲ್ಲಿ ವಸಂತ ಕಾಲ ಅಂತ ಆಚರಿಸ್ತಾರ, ಆರಂಭಿಸ್ತಾರ. ಈ ಸಮಯದಲ್ಲಿ ಗಿಡಗಳು ಎಲೆ ಉದುರಿಸ್ತಾವ. ಆದ್ದರಿಂದ ಈ ಶರತ್ಕಾಲವನ್ನು ಎಲೆ ಉದುರಿಸುವ ಕಾಲ ಎಂದು ಕರೀತಾರ. ಇದಾಗನ ಚಳಿಗಾಲ ಯಾವಾಗ ಆಗ್ತದಂದ್ರೆ ಡಿಸೆಂಬರ್ 22ರಿಂದ ಮಾರ್ಚ್ 20 ತನ. ಡಿಸೆಂಬರ್ 22ರಿಂದ ಮಾರ್ಚ್ 20 ತನ ಚಳಿಗಾಲ. ಈ ಚಳಿಗಾಲದಾಗ ಎಲ್ಲಿರ್ತಾನಂದ್ರೆ ಸೂರ್ಯ ಮಕರ ಸಂಕ್ರಾಂತಿ ಋತು ಮ್ಯಾಗಿರ್ತಾನ. 23.5 ಡಿಗ್ರಿ ಮಕರ ಸಂಕ್ರಾಂತಿ ಋತು ಮ್ಯಾಗಿರ್ತಾನ. ಆದ್ದರಿಂದ ಈ ಕಾಲದಾಗ ಉತ್ತರಗೋಳದಾಗ ಹಗಲು ಕಡಿಮೆ ಇರ್ತದ, ರಾತ್ರಿ ಹೆಚ್ಚಿರ್ತದ. ದಕ್ಷಿಣ ಗೋಳದಾಗ ಹಗಲು ಹೆಚ್ಚಿರ್ತದ, ರಾತ್ರಿ ಕಡಿಮೆ ಇರ್ತದ. ಈ ಕಾಲದಾಗ ಉತ್ತರಗೋಳ ಚಳಿಗಾಲ ಅನುಭವಿಸ್ತದ. ಯಾವುದು? ಉತ್ತರಗೋಳ. ಆದ್ರೆ ದಕ್ಷಿಣ ಗೋಳ ಬೇಸಿಗೆ ಅನುಭವಿಸ್ತದ, ಬೇಸಿಗೆ. ಇನ್ನು ವಸಂತ ಕಾಲ ಯಾವಾಗಂದ್ರೆ ಮಾರ್ಚ್ 21ರಿಂದ ಜೂನ್ 20 ತನ. ಮಾರ್ಚ್ 21ರಿಂದ ಜೂನ್ 20 ತನ. ಈ ಮಾರ್ಚ್ 21ಕ್ಕೆ ಸೂರ್ಯನ ಕಿರಣಗಳು ಎಲ್ಲಿರ್ತಾವಂದ್ರೆ ಸಮಭಾಜಿ ಕೃತ್ಯ ಮ್ಯಾಗ ಬೀಳ್ತಿರ್ತಾವ ಜೂನ್ 20 ತನ. ಈ ಅವಧಿಯಲ್ಲಿ
ಎರಡು ಉತ್ತರಗೋಳ ದಕ್ಷಿಣಗೋಳ ಮ್ಯಾಗ ಸಮ ಹಗಲು ಸಮರಾತ್ರಿ ಬೀಳ್ತಾವ. ಈ ಅವಧಿಯಾಗ ಇದು ಉತ್ತರಗೋಳ ವಸಂತಕಾಲ ಆರಂಭಿಸ್ತದ, ದಕ್ಷಿಣಗೋಳ ಶರದೃತು ಕಾಲ ಆಚರಿಸ್ತದ. ಈ ಅವಧಿಯಾಗ ಗಿಡಗಳು ಎಲೆ ಚಿಗುರ್ತಾವ. ಆದ್ದರಿಂದ ವಸಂತ ಕಾಲವನ್ನು ಎಲೆ ಚಿಗುರುವ ಕಾಲ ಎಂದು ಕರೀತಾರ. ಈ ವಸಂತ ಕಾಲವನ್ನು ಭಾರತ ಹೊಸ ವರ್ಷ ಮೊದಲ ದಿನದಿಂದ ಆಚರಿಸ್ತದ. ಈಗ ಸ್ಮಾಲ್ ಸ್ಟಿಕ್ಸ್ ಬಡಕನ ಹೇಳ್ಬಿಡ್ತೀನಿ ನೋಡಿ. ಸ್ಪಷ್ಟ ಬಡಬಡ ಹೇಳ್ಬಿಡ್ತೀನಿ. ಈಗ ಋತುಮಾನಗಳ ಕಾರಣ ಏನು? ಭೂಮಿ ಓರೆಗದ ಮತ್ತು ವಾರ್ಷಿಕ ಚಲನೆ ಅದ, ಅದರಿಂದ ಋತುಮಾನ ಆಗ್ತದ. ಓಕೆ, ಭೂಮಿ ತನ್ನ ಸುತ್ತಿರುವಾಗ ಸೂರ್ಯನ ಬೆಳಕು ಬೀಳುವ ಕಾರಣದಿಂದ ಭೂಮಿ 4 ವಸಂತ ಕಾಲ ಅನುಭವಿಸ್ತದ. ಬೇಸಿಗೆ ಕಾಲ ಜೂನ್ದಿಂದ ಸೆಪ್ಟೆಂಬರ್ 22, ಶರತ್ಕಾಲ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21, ಚಳಿಗಾಲ ಡಿಸೆಂಬರ್ 22ರಿಂದ ಮಾರ್ಚ್ 20 ತನ, ವಸಂತ ಕಾಲ ಮಾರ್ಚ್ 21ರಿಂದ ಜೂನ್ 20 ತನ. ಈಗ ಬೇಸಿಗೆಗ ಸೂರ್ಯ ಎಲ್ಲಿರ್ತಾನಂದ್ರ ಸಮಭಾಜಕ ಋತುಮ್ಯಾಗ ಇರ್ತಾನ. ಇದು ಸಮಭಾಜಕ 23 ಡಿಗ್ರಿ ಕರ್ಕಾಟ ಋತುಮ್ಯಾಗ ಇರ್ತಾನ. ಈ ಒಳಗ ಉತ್ತರಗೋಳ ಹೆಚ್ಚು ಬಿಸಿಲು ಇರ್ತದ, ದಕ್ಷಿಣಗೋಳದಾಗ ಚಳಿಗಾಲ ಇರ್ತದ. ಈಗ ಉತ್ತರಗೋಳ ಹೆಚ್ಚು ಹಗಲಿರ್ತದ, ದಕ್ಷಿಣಗೋಳದಾಗ ಕಡಿಮೆ ಹಗಲಿರ್ತದ. ರಾತ್ರಿಯಲ್ಲಿ ಕಡಿಮೆ ಉತ್ತರ ಕಡಿಮೆ ಇರ್ತದ, ಇಲ್ಲಿ ರಾತ್ರಿ ಹೆಚ್ಚಿರ್ತದ. ಮಾತ್ರ ಈಗ ಶರತ್ಕಾಲನಾಗ ಏನಂತದ? ಶರತ್ಕಾಲನಾಗ ಎಲ್ಲಿರ್ತಾನ ಸೂರ್ಯ ಅಂದ್ರ ಸಮಭಾಜಕ ಋತುಮ್ಯಾಗ ಇರ್ತಾನ. ಎರಡು ಗೋಳ ಮ್ಯಾಗ ಸಮ ಬಿಸಿಲೇ ಬೀಳ್ತದ. ಇದ್ರಾಗ ಉತ್ತರಗೋಳದಾಗ ಶರದೃತಿ ಕಾಲ ಅಂತ ಆಚರಿಸ್ತಾರ ಉತ್ತರ ರಾಷ್ಟ್ರಗಳು. ದಕ್ಷಿಣ ರಾಷ್ಟ್ರಗಳು ವಸಂತ ಕಾಲದಿಂದ ಆಚರಿಸ್ತಾವ. ಈ ಒಳಗ ಗಿಡಗಳು ಏನು ಮಾಡ್ತಾವ? ಎಲೆ ಉದುರಿಸ್ತಾವ. ಇದು ಶರತ್ಕಾಲನಾಗ. ಮುಂದೆ ಚಳಿಗಾಲದಾಗ ಸೂರ್ಯ ಮಕರ ಸಂಕ್ರಾಂತಿ ಋತುಮ್ಯಾಗ ಇರ್ತಾನ. 23 ಮಕರ ಸಂಕ್ರಾಂತಿ ಋತು ಇರ್ತಾನ. ಉತ್ತರಗೋಳ ಚಳಿಗಾಲ ಆಗ್ತದ, ದಕ್ಷಿಣಗೋಳ ಬಿಸಿಲಾಗ್ತದ. ಮತ್ತು ವಸಂತ ಕಾಲ ಎರಡರ ನಡ್ಬೇಕಿರ್ತಾನ. ವಸಂತ ಕಾಲನಾಗ ಸಮಭಾಜಕ ಋತುಮ್ಯಾಗ ಇರ್ತಾನ ಸೂರ್ಯ. ಈ ಅವಧಿಯಾಗ ಉತ್ತರಗೋಳನಾಗ ವಸಂತ ಕಾಲ ಆಚರಿಸ್ತಾರ, ದಕ್ಷಿಣ ಕೋಲದಾಗ ಶರದೃಷ್ಟಿ ಕಾಲ ಅಂತ ಆಚರಿಸ್ತಾರ. ಈ ಒಳಗ ಗಿಡಗಳು ಏನು ಮಾಡ್ತಾವ? ವಸಂತ ಕಾಲದಾಗ ಎಲೆ ಚಿಗುರ್ತಾವ. ಈ ವಸಂತ ಕಾಲವನ್ನು ಭಾರತ ಹೊಸ ವರ್ಷ ಮೊದಲನೇ ದಿನ ಎಂದು ಆಚರಿಸ್ತದ. ಇದು ಸೆಕೆಂಡ್ PU, ಇದು ಫಸ್ಟ್ PU ಜಿಯೋಗ್ರಫಿ ಕ್ಲಾಸ್ ನಂದು ಆದ.